ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಈ ಒಂದು ಲಾಗ್ನ ಶುರು ಮಾಡೋಣ. ಇವತ್ತು ನಾನು ಮಾಡ್ತಾ ಇರೋದು ಗಣಕೆ ಸೊಪ್ಪಿನ ಮಸೊಪ್ಪು. ಒಂದು ಕಡಾಯಿನ ಇಟ್ಟು ಅದಕ್ಕೆ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ ಮತ್ತು 2 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು 2 ಗೆಂಡೆ ಆಗುವಷ್ಟು ಈರುಳ್ಳಿನ ನಾನು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಮೊದಲೇ ತೋರಿಸ್ದ ಹಾಗೆ ಗಣಕೆ ಸೊಪ್ಪನ್ನ ತಂದು ಸೋಸಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈ ಒಗ್ಗರಣೆ ಜೊತೆಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಈ ಗಣಕೆ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. 5 ನಿಮಿಷ ಗಣಕೆ ಸೊಪ್ಪನ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೆ ಒಂದು ಒಳ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಎರಡೂ ಕೂಡ ಮಿಕ್ಸ್ ಮಾಡಿ ಆರೋದಕ್ಕೆ ಬಿಡೋಣ. ಈಗ ಈ ಸೊಪ್ಪು ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಸಾಂಬಾರು ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಳ್ಳೋಣ. ಹಾಗೆ ಸಾಂಬಾರು ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಟು ಅದರಲ್ಲಿ 1 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕಿ ನಾವು ಈ ರುಬ್ಬಿದಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಮತ್ತು ಉಳಿದಿರೋ ಸೊಪ್ಪನ್ನು ಕೂಡ ಇದೇ ರೀತಿ ರುಬ್ಬಿ ಇದರಲ್ಲಿ ಸೇರಿಸ್ಕೊಳ್ಳೋಣ. ಹಾಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಇದರಲ್ಲಿ ಸೇರಿಸ್ಕೊಳ್ಳೋಣ. ಹಾಗೆ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ನೀವು ನೋಡ್ಬೋದು, ನಾನು ಎಲ್ಲ ಸೊಪ್ಪೆಲ್ಲ ರುಬ್ಬಿದ್ದೀನಿ. ಈಗ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸಿ ಒಂದು ಹದವಾಗಿ ಕುದಿಯೋಕ್ಕೆ ಬಿಡೋಣ. 5ರಿಂದ 10 ನಿಮಿಷ ಈ ಸೊಪ್ಪು ಚೆನ್ನಾಗಿ ಬೇಯಬೇಕು. ಬೆಂದಂಥ ಸೊಪ್ಪಿಗೆ ಒಂದೊಂದೇ ಮೊಟ್ಟೆನ ಒಡೆದು ಬಿಡೋಣ. 5ರಿಂದ 10 ನಿಮಿಷಗಳ ಕಾಲ ಇದು ಚೆನ್ನಾಗಿ ಬೇಯಲಿ, ಕುದಿಯೋಕ್ಕೆ ಬಿಡೋಣ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನಾವು ಇಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಹಾಗೆ ನೀವು ನೋಡ್ಬೋದು, ಈ ಅದಕ್ಕೆ ಬಂದ ನಂತರ ನೀವು ಒಂದೊಂದೇ ಮೊಟ್ಟೆನ ಒಡೆದು ಸ್ವಲ್ಪ ಗ್ಯಾಪ್ ಬಿಟ್ಟು ಸೇರಿಸಿ. ಗಣಕೆ ಸೊಪ್ಪು ಮಸೊಪ್ಪಿಗೆ ಮೊಟ್ಟೆ ಒಡೆದು ಬಿಡೋದ್ರಿಂದ ಗಣಕೆ ಸೊಪ್ಪು ಮಸೊಪ್ಪು ಕಹಿ ಬರಲ್ಲ, ಸ್ವಲ್ಪನೂ ಕೂಡ ಕಹಿ ಇರಲ್ಲ. ಮತ್ತು ಇದು ಒಂದೂ ಕೂಡ ಮೊಟ್ಟೆ ಕಲಿಸ್ಕೊಳ್ಳಲ್ಲ, ಹಾಗೇ ಚೆನ್ನಾಗಿ ಎದಳುತ್ತೆ. ನೋಡ್ಬೋದು ನೀವು. ನಾನೊಂದು ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತೀನಿ. ನಾವು ಇನ್ನೇನು ಮೊಟ್ಟೆ ಬಿಡ್ತಾ ಇದ್ದೀವಿ ಅಂದಾಗ ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡಿಬಿಡಿ. ನೀವು ನೋಡ್ಬೋದು, ಈಗ ಒಳ್ಳೆ ಬೋಂಡದ ರೀತಿಲಿ ಮೊಟ್ಟೆ ಎಲ್ಲ ಎದ್ದಿದೆ ನೋಡ್ರಿ. ಒಂದು ಕೂಡ ಇಲ್ಲಿ ಕಲಿಸ್ಕೊಂಡಿಲ್ಲ. ತುಂಬ ಚೆನ್ನಾಗಿ ನೀಟಾಗಿ ಟೇಸ್ಟಿಯಾಗಿ ಆಗಿದೆ. ಒಂದು ಸಾರಿ ಮಾಡಿದ್ರೆ ನೀವು ಮತ್ತೆ ಮಾಡ್ತೀರ. ಕಹಿ ಅನ್ನೋರೆಲ್ಲ ಒಂದು ಸಾರಿ ಟ್ರೈ ಮಾಡಿ.